ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರನ್ನ ಇವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಶೋಷಣೆಗೊಳಗಾಗ್ತಾ ಇದ್ದಾರೆ. ಶೋಷಣೆ ಮಾಡಕ್ಕೆ ಬೆನ್ನತ್ತಿದ್ದಾರೆ. ತೂಕದಲ್ಲಿ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆ ನಿನ್ನೆ ರೇಣುಕಾ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಇದೇ ರೀತಿ ಸೇಮ್ ಆಗಿ ಅರ್ಧ ತಾಸು ಟೈಮನ್ನು ತಗೊಂಡು ಜಿಲ್ಲಾಡಳಿತ ಮೌನ ವಹಿಸ್ತು. ಯಾಕೆ ಅನ್ನೋದು ಗೊತ್ತಾಗ್ಲಿಲ್ಲ. ಅದು ಅರ್ಧ ತಾಸು ನಂತರ ಇಲ್ಲ ಅದು ಸರಿಯಾಗಿದೆ, ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ತಾಂತ್ರಿಕ ದೋಷ ಅಂತಕ್ಕಂಥ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ. ಅದೇ ರೀತಿ ಸೇಮ್ ಇವತ್ತು ಎರಡು ಕಡೆಗೆ ಆಗಿದೆ. ಇದು ಸಿದ್ಧಶ್ರೀ ಎಥನಾಲ್ ಕಾರ್ಖಾನೆಯಲ್ಲೂ ಕೂಡ ಸೇಮ್ ಅನ್ನ ಕಂಡು ಬಂದಿದೆ. ಇವತ್ತು ಜಗನ್ನಾಥ್ ಕೋರಿ ಅಂತಕ್ಕಂಥ ಒಬ್ಬ ರೈತ, ಚಂದ್ರಕಾಂತ್ ಅಂತಕ್ಕಂಥ ಒಬ್ಬ ರೈತ, ಅವರು ಇವತ್ತು 14 ಎಕರೆ ಕಬ್ಬು ಬೆಳೆದಿದ್ದಾರೆ. ಸಿದ್ಧಶ್ರೀ ಎಥನಾಲ್ ಕಾರ್ಖಾನೆಗೆ ಇವತ್ತು 14 ಎಕರೆ ಕಬ್ಬನ್ನು ಕಟಾವು ಮಾಡಿ ಹಾಕಿದ್ದಾರೆ. ತೂಕ ಆಗಿದೆ. ಅವ್ರಿಗೆ ಒಂದು ಸ್ವಲ್ಪ ತೂಕದಲ್ಲಿ ಡೌಟ್ ಬಂದಿರೋದ್ರಿಂದ ತಕ್ಷಣವೇ ಹೋಗಿ ಬೇರೆ ಇದರಲ್ಲಿ ಫ್ರೆಂಡ್ಸ್ ವೇ ಬ್ರಿಡ್ಜ್ ಹತ್ರ ಕಟಾವು ಮಾಡಿಸಿದಾಗ ಅಲ್ಲಿ 34 ಟನ್ ಬಂದಿದೆ. ಅವ್ರ ಫ್ಯಾಕ್ಟ್ರಿಯಲ್ಲಿ 33 ಟನ್ ಬಂದಿದೆ. 1 ಟನ್ ನೇರಾಗಿ ಹೊಡೆದ ರೈತರಿಗೆ ಬರೆ ಎಳಿತಾ ಇದ್ರೆ, ಮೋಸ ಮಾಡ್ತಾರೆ. ಅಂಥವ್ರ ಮೇಲೆ ತಕ್ಷಣವಾಗಿ ತನಿಖೆ ನಡೆಸಬೇಕು. ಅದಕ್ಕೆ ತೂಕ ಸಂಬಂಧಪಟ್ಟಂಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಪೊಲೀಸ್ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಸರ್ಕಾರ ಮಧ್ಯಪ್ರವೇಶ ಮಾಡಿ. ಮತ್ತು ಆ ರೈತರಿಗೆ ಬರಲಿ ವಾಪಸ್ ರೊಕ್ಕ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ, ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಧೋರಣೆ ತೋರಿ 16ನೇ ತಾರೀಕು ಜಿಲ್ಲಾಡಳಿತ ಎದುರುಗಡೆ ಹೋರಾಟವನ್ನು ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಕೊಡ್ತೀವಿ.